ಹಾಯ್ ಸ್ಟೂಡೆಂಟ್ಸ್, ಕಳೆದ ತರಗತಿಯಲ್ಲಿ ಸಾಹಿತ್ಯ ಆಧಾರಗಳು ಅದರಲ್ಲೂ ದೇಶೀಯ ಮತ್ತೆ ವಿದೇಶಿ ಸಾಹಿತ್ಯ ಆಧಾರಗಳ ಬಗ್ಗೆ ನಾವು ತಿಳಿದುಕೊಂಡ್ವಿ. ಈಗ ಪುರಾತತ್ವ ಆಧಾರಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇದನ್ನ ಪ್ರಾಕ್ತನ ಶಾಸ್ತ್ರ ಆಧಾರಗಳು ಅಂತ ಕೂಡ ನಾವು ಕರಿತೀವಿ. ಪುರಾತತ್ವ ಆಧಾರಗಳಿಗೆ ಪ್ರಾಚೀನ ವಸ್ತುಗಳ ವಿಜ್ಞಾನ ಅಂತೇಳಿ ಗುರುತಿಸ್ತಾರೆ. ಯಾಕೆಂತ ಹೇಳಿದ್ರೆ ಒಂದು ದೇಶದ ಅಥವಾ ಒಂದು ಪ್ರದೇಶದ ಇತಿಹಾಸವನ್ನ ತಿಳಿಯಬೇಕಾದರೆ ಈ ಪುರಾತತ್ವ ಆಧಾರಗಳು ಅತಿ ಮುಖ್ಯ ಅಂತೇಳಿ ನಾವೀಗಾಗ್ಲೇ ತಿಳಿದುಕೊಂಡಿದ್ವಿ. ಭಾರತದ ಇತಿಹಾಸದ ರಚನೆಯ ರೂವಾರಿಗಳು ಅಂತೇಳಿ ಬ್ರಿಟಿಷರನ್ನ ನಾವು ಗುರುತಿಸ್ತೀವಿ. ಯಾಕೆಂತ ಹೇಳಿದ್ರೆ ಇವರು ಭಾರತದ ಇತಿಹಾಸವನ್ನ ವ್ಯವಸ್ಥಿತವಾಗಿ ಅಧ್ಯಯನ ಮಾಡೋದಿಕ್ಕೆ ಒಂದು ವೇದಿಕೆಯನ್ನ ಕಲ್ಪಿಸ್ತಾರೆ. ಅಂದ್ರೆ ಭಾರತದಲ್ಲಿ ಏನು ಆಡಳಿತವನ್ನ ಮಾಡ್ತಾರೆ, ಭಾರತದ ಇತಿಹಾಸವನ್ನ ತಿಳಿಯೋದಿಕ್ಕೆ ಇವರು ಕೆಲವೊಂದು ಕ್ರಮಗಳನ್ನ ಕೈಗೊಳ್ತಾರೆ, ಕೆಲವೊಂದು ಇಲಾಖೆಗಳನ್ನ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಇವರನ್ನ ಭಾರತದ ಇತಿಹಾಸ ರಚನೆಯ ಪಿತೃಗಳು ಮತ್ತು ಕರ್ತೃಗಳು ಅಂತ ಹೇಳಿ ಕೂಡ ಗುರುತಿಸ್ತಾರೆ. ಭಾರತದಲ್ಲಿ ಪುರಾತತ್ವ ಸಂಶೋಧನೆಗೆ ಅಡಿಪಾಯ ಹಾಕಿದವರು ಕಲ್ಕತ್ತಾ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದಂತಹ ಸರ್ ವಿಲಿಯಂ ಜೋನ್ಸ್. ಇವರು ಭಾರತದ ಒಂದು ಇತಿಹಾಸದ ಸಂಶೋಧನೆಯನ್ನು ಮಾಡೋದಕ್ಕೆ ಒಂದು ಅಡಿಪಾಯವನ್ನ ಹಾಕ್ತಾರೆ. ಇವರು 1783 ಅಥವಾ 84 ಅಂತ ಹೇಳ್ತಾರೆ. ಇದನ್ನ ಕಲ್ಕತ್ತಾದಲ್ಲಿ ದಿ ರಾಯಲ್ ಏಸಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅನ್ನೋ ಒಂದು ಸಂಸ್ಥೆಯನ್ನ ಸ್ಥಾಪಿಸುವುದರ ಮೂಲಕ ಭಾರತದ ಇತಿಹಾಸದ ಅಧ್ಯಯನ ಸಂಶೋಧನೆಗೆ ಒತ್ತನ್ನ ನೀಡ್ತಾರೆ. ಜೇಮ್ಸ್ ಪ್ರಿನ್ಸೆಫ್ ಎಂಬ ಸಂಶೋಧಕ ಅಶೋಕನ ಶಾಸನಗಳನ್ನ ಪತ್ತೆ ಹಚ್ಚಿ 1837ರಲ್ಲಿ ಅಶೋಕನ ಶಾಸನಗಳು ಎಂಬ ಗ್ರಂಥವನ್ನ ಪ್ರಕಟ ಮಾಡ್ತಾರೆ. ಅಲ್ಲಿವರೆಗೂ ಕೂಡ ಮೌರ್ಯರ ಇತಿಹಾಸದ ಬಗ್ಗೆ, ಅದರಲ್ಲೂ ಅಶೋಕ ಯಾರು ಎಂಬ ಒಂದು ಗೊಂದಲ ಇರ್ತದೆ. ಈ ಜೇಮ್ಸ್ ಪ್ರಿನ್ಸೆಫ್ ಅವರ ಕೃತಿ ಅಶೋಕ ಯಾರು ಎಂಬುದಕ್ಕೆ ಒಂದು ಪರಿಪೂರ್ಣ ಅರ್ಥವನ್ನ ನೀಡುತ್ತೆ. 1862ರಲ್ಲಿ ಬ್ರಿಟಿಷ್ ಸರ್ಕಾರ ಅಲೆಕ್ಸಾಂಡರ್ ಕನಿಂಗ್ ಹ್ಯಾಮ್ ರವರನ್ನ ಭಾರತದ ಪ್ರಾಗೈತಿಹಾಸಿಕ ಇಲಾಖೆಯ ಅಧಿಕಾರಿಯನ್ನಾಗಿ ನೇಮಕ ಮಾಡುತ್ತೆ. ಇವರು 1862ರಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯನ್ನ ಸ್ಥಾಪನೆ ಮಾಡ್ತಾರೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತೇಳಿ ಇದನ್ನ ಇಂಗ್ಲಿಷ್ ನಲ್ಲಿ ಕರೀತಾರೆ. ಪುರಾತತ್ವ ಶಾಸ್ತ್ರ ಉಗಮಕ್ಕೆ ನಾಂದಿ ಹಾಡಿದವರು ಅಥವಾ ಪುರಾತತ್ವ ಶಾಸ್ತ್ರದ ಪಿತಾಮಹ ಅಂತೇಳಿ ಅಲೆಕ್ಸಾಂಡರ್ ಕನಿಂಗ್ ಹ್ಯಾಮ್ ರವರನ್ನ ಗುರುತಿಸ್ತಾರೆ. ಇವರು ಕನಿಂಗ್ ಹ್ಯಾಮ್ ರವರು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯನ್ನ ಪ್ರಾರಂಭ ಮಾಡುವುದರ ಮೂಲಕ ಪುರಾತತ್ವ ಆಧಾರಗಳಿಗೆ ಒಂದು ಸ್ಥಾನವನ್ನ ತಂದಿ ಕೊಡ್ತಾರೆ. 1902ರಲ್ಲಿ ಪುರಾತತ್ವ ಸ್ಮಾರಕಗಳ ಸಂರಕ್ಷಣಾ ಕಾಯ್ದೆಯನ್ನ ಲಾರ್ಡ್ ಕರ್ಜನ್ ಭಾರತದಲ್ಲಿ ಜಾರಿ ಮಾಡ್ತಾರೆ. ಅಲ್ಲಿವರೆಗೂ ಕೂಡ ಪುರಾತತ್ವ ಏನು ಕೇಂದ್ರಗಳಿದ್ದೋ ಅಥವಾ ಭಾರತದಲ್ಲಿ ಇತಿಹಾಸವನ್ನ ತಿಳಿಸುವಂತಹ ಕೇಂದ್ರಗಳಿದ್ದೋ ಅವು ಅವಾಸನದತ್ತ ಹೋಗ್ತಾ ಇದ್ವು. ಹಾಗಾಗಿ ಈ ಕನಿಂಗ್ಹ್ಯಾಮ್ ಜೊತೆಗೆ ಲಾರ್ಡ್ ಕರ್ಜನ್ ಇವರಿಬ್ಬರ ಒಂದು ಒತ್ತಾಸೆಯ ಮೇರೆಗೆ ಭಾರತದ ಇತಿಹಾಸ ಮತ್ತಷ್ಟು ವಿಸ್ತಾರ ಆಗುತ್ತೆ. 1906ರಲ್ಲಿ ಕೇಂದ್ರ ಪುರಾತತ್ವ ಇಲಾಖೆಯನ್ನ ಸ್ಥಾಪನೆ ಮಾಡಲಾಗುತ್ತೆ. ಇದರ ಪ್ರಥಮ ನಿರ್ದೇಶಕರಾಗಿ ಜಾನ್ ಮಾರ್ಷಲ್ ಅವರು ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ. ಭಾರತದ ಇತಿಹಾಸವನ್ನ ಮತ್ತಷ್ಟು ವಿಸ್ತರಣೆ ಮಾಡ್ತಾರೆ. ಭೂ ಉತ್ಖನನದಲ್ಲಿ ದೊರೆತ ಅವಶೇಷಗಳು, ಪಳೆಯುಳಿಕೆಗಳ ಕಾಲ ನಿರ್ಣಯವನ್ನ ಮೊದಲು ಕಾರ್ಬನ್ ಡೇಟಿಂಗ್ ಅನ್ನ ಬಳಸಿ ಕಂಡು ಹಿಡಿಯಲಾಗ್ತಾ ಇರುತ್ತೆ. ಅಂದ್ರೆ ಕಾರ್ಬನ್ ಡೇಟಿಂಗ್, ಕಾರ್ಬನ್ 14 ಅಂತ ಒಂದು ಬರುತ್ತೆ. ಆ ತಂತ್ರಜ್ಞಾನದ ಆಧಾರದ ಮೇಲೆ ಆ ವಸ್ತು ಯಾವ ಶತಮಾನಕ್ಕೆ ಸೇರಿದ್ದು ಎಂಬ ಅಂಶವನ್ನ ಕಂಡುಹಿಡಿದು ಇದು ಯಾವ ರಾಜಮನೆತನಕ್ಕೆ ಒಳಪಟ್ಟಿದ್ದು ಅಥವಾ ಯಾರ ಆಳ್ವಿಕೆಯಲ್ಲಿ ಈ ವಸ್ತುವನ್ನ ತಯಾರು ಮಾಡಲಾಗಿತ್ತು ಎಂಬುದನ್ನ ಕಂಡುಹಿಡಿಯಲಾಗುತ್ತೆ. 1912ರಲ್ಲಿ ಸರ್ ಜಾನ್ ಮಾರ್ಷಲ್ ರವರು ತಕ್ಷಶಿಲೆಯ ಬಳಿ ಭೂ ಸಂಶೋಧನೆ ಕೈಗೊಂಡು ಕುಶಾನರ ಕಾಲದ ಅವಶೇಷಗಳನ್ನ ಪತ್ತೆ ಹಚ್ಚುತ್ತಾರೆ. ಅಂದ್ರೆ 1912ರಲ್ಲಿ ಸರ್ ಜಾನ್ ಮಾರ್ಷಲ್ ರವರು ಕುಶಾನರ ಕಾಲದ ಅವಶೇಷಗಳನ್ನ ತಕ್ಷಶಿಲೆಯಲ್ಲಿ ಸಂಶೋಧನೆ ಮಾಡ್ತಾರೆ. 1913ರಲ್ಲಿ ಡಾಕ್ಟರ್ ಸ್ಪೂನರ್ ಪಾಟಲಿಪುತ್ರದಲ್ಲಿ ಭೂ ಸಂಶೋಧನೆ ನಡೆಸಿ ಮೌರ್ಯರ ಕಾಲದ ಅರಮನೆ ಅವಶೇಷಗಳನ್ನ ಪತ್ತೆ ಹಚ್ಚುತ್ತಾರೆ. ಜೊತೆಗೆ ನಳಂದ ವಿವಿಯನ್ನು ಕೂಡ
ಸ್ಪೂನರ್ ಅವರು ಪತ್ತೆ ಹಚ್ಚುತ್ತಾರೆ. ಹರಪ್ಪ ನಾಗರಿಕತೆಗೆ ಸಂಬಂಧಿಸಿದಂತೆ ಲೇಖನಗಳನ್ನ 1924ರಲ್ಲಿ ಸರ್ ಜಾನ್ ಮಾರ್ಷಲ್ ಲಂಡನ್ನ ಇಲಸ್ಟ್ರೇಟೆಡ್ ಪತ್ರಿಕೆಯಲ್ಲಿ ಪ್ರಕಟ ಮಾಡುವುದರ ಮೂಲಕ ಹರಪ್ಪ ನಾಗರಿಕತೆಯನ್ನ ಭಾರತದಲ್ಲಿ ಅನಾವರಣಗೊಳಿಸ್ತಾರೆ. ಶ್ರೀಮಂತ ನಾಗರಿಕತೆಯನ್ನ ಇಡೀ ಪ್ರಪಂಚಕ್ಕೆ ತಿಳಿಸ್ತಾರೆ. ಎಚ್ ಡಿ ಸಂಕಾಲಿಯರವರು ನರ್ಮದಾ ಮತ್ತು ತಪತಿ ಕೊಳ್ಳದಲ್ಲಿ ಭೂ ಉತ್ಖನನ ನಡೆಸಿ ಶಿಲಾಯುಗದ ಮಾನವನ ಅವಶೇಷಗಳನ್ನ ಬೆಳಕಿಗೆ ತರ್ತಾರೆ. ಕಾಂಬೋಡಿಯಾದ ಅಂಕೋರ್ ವಾಟ್ ಮತ್ತೆ ಜಾವಾ ದ್ವೀಪದ ಬೋರ್ ಬದೂರ್ ಎಂಬಲ್ಲಿ, ಅಂದ್ರೆ ಇದನ್ನ ಆಗ್ನೇಯ ಏಷ್ಯಾ ಭಾಗ ಅಂತ ಹೇಳಿ ಕರಿತೀವಿ. ಈ ಏಷ್ಯಾ ಭಾಗದಲ್ಲಿ, ಆಗ್ನೇಯ ಏಷ್ಯಾ ಭಾಗದಲ್ಲಿ ಭಾರತೀಯ ಪ್ರಾಚ್ಯ ಸ್ಮಾರಕಗಳನ್ನು ಕೂಡ ಪತ್ತೆ ಹಚ್ಚಲಾಗುತ್ತೆ. ಪಾಂಡಿಚೇರಿಯ ಅರಕಮಡುವಿನಲ್ಲಿ ನಡೆದ ಉತ್ಖನನದಿಂದ ಪ್ರಾಚೀನ ಕಾಲದಲ್ಲಿ ಭಾರತ ಮತ್ತು ರೋಮ್ ಸಾಮ್ರಾಜ್ಯದ ನಡುವೆ ನಡೆಯುತ್ತಿದ್ದಂತಹ ವ್ಯಾಪಾರ ಸಂಬಂಧವನ್ನ ತಿಳಿಯಬಹುದು. ಅಂದ್ರೆ ಭಾರತ ಮತ್ತು ರೋಮ್ ನಡುವೆ ವ್ಯಾಪಾರ ಸಂಬಂಧ ನಡೀತಾ ಇತ್ತು ಎಂಬುದನ್ನ ನಾವು ಪಾಂಡಿಚೇರಿಯ ಅರಕಮೇಡುವಿನಲ್ಲಿ ನಡೆದಂತಹ ಭೂ ಉತ್ಖನನದಿಂದ ತಿಳಿತೀವಿ. ಈ ಅರಕಮೇಡುವಿನಲ್ಲಿ ರೋಮನ್ನರ ಕಾಲೋನಿ ಕೂಡ ಪತ್ತೆಯಾಗಿದೆ. ಈ ರೋಮನ್ನರ ಕಾಲೋನಿ ಪತ್ತೆ ಆದ ಹಿನ್ನೆಲೆಯಲ್ಲಿ ನಾವು ಭಾರತ ಮತ್ತು ರೋಮ್ ಸಾಮ್ರಾಜ್ಯದ ನಡುವೆ ವ್ಯಾಪಾರ ಸಂಬಂಧ ಇತ್ತು ಎಂಬ ನಿರ್ಣಯಕ್ಕೆ ಬಂದಿದ್ದೇವೆ. ಅತಿ ಹೆಚ್ಚು ಶಾಸನಗಳನ್ನ ಹೊಂದಿರುವಂತಹ ರಾಜ್ಯಗಳು ಎರಡು. ಮೊದಲನೇ ರಾಜ್ಯ ತಮಿಳುನಾಡು, ಎರಡನೇ ರಾಜ್ಯ ಕರ್ನಾಟಕ. ಅತಿ ಹೆಚ್ಚು ಶಾಸನಗಳನ್ನ ಈ ಎರಡೂ ರಾಜ್ಯಗಳು ಹೊಂದಿವೆ. ಶಾಸನಗಳು ಪಾಳಿ, ಪ್ರಾಕೃತ, ಬ್ರಾಹ್ಮಿ ಮತ್ತೆ ಕುರೋಷ್ಟಿ ಲಿಪಿ, ಸಂಸ್ಕೃತ, ಕನ್ನಡ, ತೆಲುಗು ಈ ಭಾಷೆಗಳಲ್ಲಿ ಅತಿ ಹೆಚ್ಚಿನದಾಗಿ ಕೆತ್ತನೆ ಮಾಡಲಾಗಿದೆ. ಈ ಬ್ರಾಹ್ಮಿ ಲಿಪಿಯನ್ನ ಎಡದಿಂದ ಬಲಕ್ಕೆ, ಈಗ ನಾವೇನು ಬರೀತಾ ಇದೀವಿ ಅದನ್ನ ನಾವು ಎಡದಿಂದ ಬಲಕ್ಕೆ ಬರಿತೀವಲ್ಲ, ಅದೇ ರೀತಿ ಬ್ರಾಹ್ಮಿ ಲಿಪಿಯನ್ನ ಬರೆಯಲಾಗುತ್ತೆ. ಆದ್ರೆ ಖರೋಷ್ಠಿ ಲಿಪಿಯನ್ನ ಬಲದಿಂದ ಎಡಕ್ಕೆ ಬರೆಯಲಾಗುತ್ತೆ. ಅಂದ್ರೆ ಈ ಉರ್ದುವನ್ನ ಬರೆಯುವ ರೀತಿಯಲ್ಲಿ ಎಡದಿಂದ ಬಲಕ್ಕೆ ಬರೆಯಲಾಗುತ್ತೆ. ನೆಕ್ಸ್ಟ್, ಶಾಸನಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನ ಎಪಿಗ್ರಫಿ ಆಫ್ ಇಂಡಿಯಾ ಮತ್ತು ಎಪಿಗ್ರಫಿ ಆಫ್ ಕರ್ನಾಟಕ ಎಂಬ ಈ ಎರಡು ಗ್ರಂಥಗಳಲ್ಲಿ ನಾವು ತಿಳಿಯಬಹುದು. ಮೌರ್ಯರು ಮತ್ತು ಗುಪ್ತರ ಕಾಲದ ಶಾಸನಗಳನ್ನ ಕಾರ್ಪಸ್ ಇನ್ಸ್ಕ್ರಿಪ್ಷನ್ಸ್ ಇಂಡಿಕಾದಲ್ಲಿ ಪ್ರಕಟ ಮಾಡಲಾಗಿದೆ. ಪ್ರಶಸ್ತಿ ಶಾಸನ ಎಂದರೆ ಯುದ್ಧದಲ್ಲಿ ಜಯಗಳಿಸಿದ ನೆನಪಿಗಾಗಿ ಕೆತ್ತಿಸುತ್ತಿದ್ದಂತಹ ಶಾಸನಗಳನ್ನ ನಾವು ಪ್ರಶಸ್ತಿ ಶಾಸನಗಳು ಅಂತೇಳಿ ನಾವು ಕರಿತೀವಿ. ಉದಾಹರಣೆಗೆ ಅಲಹಾಬಾದ್ ಶಾಸನ ಮತ್ತೆ ಐಹೊಳೆ ಶಾಸನವನ್ನ ನಾವು ಗುರುತಿಸಬಹುದು. ನಿಷೇಧಿಗೆ ಶಾಸನ ಅಂತೇಳಿ ನಾವು ಕರಿತೀವಿ. ಈ ನಿಷೇಧಿಕೆ ಶಾಸನಗಳಂದ್ರೆ ಸಲ್ಲೇಖನ ವ್ರತಮಾಚರಿಸಿ ದೇಹತ್ಯಾಗ ಮಾಡಿದ ಋಷಿ ಮುನಿಗಳ ನೆನಪಿಗಾಗಿ ಕೆತ್ತಿಸಿದ ಶಾಸನಗಳನ್ನ ನಾವು ನಿಷೇಧಿಗೆ ಶಾಸನ ಅಂತೇಳಿ ನಾವು ಕರಿತೀವಿ. ಈ ಅತಿ ಹೆಚ್ಚು ಶಾಸನಗಳು ಕಂಡು ಬರುವಂತಹದ್ದು ದಾನ ಶಾಸನಗಳಾಗಿವೆ. ಮೈಸೂರು ಪುರಾತತ್ವ ಇಲಾಖೆಯ ಪ್ರಥಮ ನಿರ್ದೇಶಕರಾಗಿ BL ರೈಸ್ ಅವರನ್ನ ನೇಮಕ ಮಾಡಲಾಗುತ್ತೆ. ಇವರು ಎಪಿಗ್ರಫಿ ಆಫ್ ಕರ್ನಾಟಕ ಎಂಬ ಗ್ರಂಥವನ್ನ ರಚನೆ ಮಾಡ್ತಾರೆ. ಕರ್ನಾಟಕದಲ್ಲಿ, ಅದರಲ್ಲೂ ಮೈಸೂರು ಪ್ರಾಂತ್ಯದಲ್ಲಿ ಸಿಕ್ಕಂತಹ ಶಾಸನಗಳ ಬಗ್ಗೆ ಅತಿ ಹೆಚ್ಚಿನ ಬೆಳಕನ್ನ ಇವರು ಚೆಲ್ತಾರೆ. ಏಷ್ಯಾ ಮೈನರ್ನಲ್ಲಿ ದೊರೆತಿರುವ ಬೋಗಜ್ ಖಾಯ್ ಶಾಸನದಲ್ಲಿ ಆರ್ಯರು ಭಾರತಕ್ಕೆ ವಲಸೆ ಬಂದರು ಎಂಬ ಉಲ್ಲೇಖವನ್ನ ನಾವು ಗಮನಿಸಬಹುದು. ಅಂದ್ರೆ ಏಷ್ಯಾದ ಮೈನರ್ನಲ್ಲಿ ದೊರೆತಿರುವಂತಹ ಬೋಗಜ್ ಖಾಯ್ ಈ ಶಾಸನ ಆರ್ಯರು ವಲಸೆ ಬಂದವರು, ಅಂದ್ರೆ ಭಾರತಕ್ಕೆ ವಲಸೆ ಬಂದವರು ಎಂಬುದನ್ನ ತಿಳಿಸುತ್ತೆ. ಈ ಶಾಸನವು ಕ್ರಿಸ್ತಪೂರ್ವ 1400ರಲ್ಲಿ ಕೆತ್ತಿಸಲಾಗಿದ್ದು, ಇದು ಹಿಟೈಟ್ ಮತ್ತು ಮಿನಟಿ ರಾಜರಲ್ಲಿ ಆದ ಒಪ್ಪಂದವನ್ನ ತಿಳಿಸುತ್ತೆ. ನೆಕ್ಸ್ಟ್, ನಕ್ಷ್ ಇ ರುಸ್ತುಂ ಫೆರ್ಸಾ ಪೋಲಿಷ್ ಶಾಸನಗಳು ಇಂಡೋ ಪರ್ಷಿಯನ್ನರ ಸಾಂಸ್ಕೃತಿಕ ಸಂಬಂಧಗಳ ಮೇಲೆ ಬೆಳಕನ್ನ ಚೆಲ್ಲುತ್ತೆ. ಒರಿಸ್ಸಾದ ಉದಯಗಿರಿ ಬೆಟ್ಟದಲ್ಲಿರುವ ಹಾತಿಗುಂಪ ಶಾಸನವು ಬ್ರಾಹ್ಮಿ ಮತ್ತು ಪ್ರಾಕೃತ ಭಾಷೆಯಲ್ಲಿದೆ. ಈ ಶಾಸನ ಕಳಿಂಗದ ಖಾರವೇಲನ ಸಾಧನೆ ಬಗ್ಗೆ ತಿಳಿಸುತ್ತೆ. ರುದ್ರದಾಮನ್ ಮಹಾಕ್ಷತ್ರಪನ ಜುನಾಗಢದ ಶಾಸನ, ಇದು ಗಿರ್ನಾರ್ ಶಾಸನ ಅಂತಲೂ ಕೂಡ ಕರಿತೀವಿ. ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಗುಜರಾತಿನ ಪ್ರಾಂತ್ಯಾಧಿಕಾರಿ ಪುಷ್ಯಮಿತ್ರ ಜುನಾಗಢದಲ್ಲಿ ಸುದರ್ಶನ ಸರೋವರ ಕೆರೆಯನ್ನ ನಿರ್ಮಿಸಿದ್ದನ್ನ ತಿಳಿಸುತ್ತೆ. ಇದನ್ನು ರುದ್ರದಾಮನ್ ಮಹಾಕ್ಷತ್ರಪ ದುರಸ್ತಿಗೊಳಿಸಿದನೆಂದು
ತಿಳಿಸುತ್ತೆ. ಮತ್ತೆ 5ನೇ ಶತಮಾನದಲ್ಲಿ ಸ್ಕಂದಗುಪ್ತ 2ನೇ ಬಾರಿಗೆ ದುರಸ್ತಿಗೊಳಿಸಿದನೆಂದು ಈ ಜುನಾಗಢ ಶಾಸನ ಅಥವಾ ಗಿರ್ನಾರ್ ಶಾಸನ ತಿಳಿಸುತ್ತೆ. ಈ ರುದ್ರದಾಮನ್ ಅಮಾತ್ಯನ ಮಗ ಆಗಿರ್ತಾನೆ. ಹಾಗಾಗಿ ಈ ಗಿರ್ನಾರ್ ಶಾಸನ ಒಂದು ದಾನದ ಶಾಸನವಾಗಿ ಕೂಡ ನಾವು ನೋಡ್ಬೋದು. ಮತ್ತೊಂದು ವಿಶೇಷ, ಗಿರ್ನಾರ್ ಶಾಸನ ಭಾರತದ ಪ್ರಥಮ ಸಂಸ್ಕೃತ ಶಾಸನವಾಗಿದೆ. ಇದು ಕಾವ್ಯ ಶೈಲಿಯಲ್ಲಿ ಇದೆ. ನೆಕ್ಸ್ಟ್, ನಾಶಿಕ್ ಶಾಸನವು ಗೌತಮಿ ಪುತ್ರ ಶಾತಕರ್ಣಿಯ ಬಗ್ಗೆ ತಿಳಿಸುತ್ತೆ. ಇದನ್ನು ಗೌತಮಿ ಬಾಲಶ್ರೀ ಕೆತ್ತಿಸಿದಳು ಅಂತೇಳಿ ತಿಳಿದು ಬರುತ್ತೆ. ಅಲಹಾಬಾದ್ ಸ್ತಂಭ ಶಾಸನವನ್ನ ಹರಿಸೇನ ಕೆತ್ತಿಸಿದ್ದು. ಇದು ಸಮುದ್ರಗುಪ್ತನ ಸಾಧನೆಗಳನ್ನ ತಿಳಿಸುತ್ತೆ. ಮೊದಲು ಕೌಸ್ತುಂಬಿಯಲ್ಲಿದ್ದ ಈ ಶಾಸನವನ್ನ ಅಶೋಕನ ಶಾಸನದ ಮೇಲೆ ಕೆತ್ತಿಸಲಾಗಿದೆ. ಫಿರೋಜ್ ಶಾ ತುಘಲಕ್ ಅಲಹಾಬಾದ್ಗೆ ಈ ಶಾಸನವನ್ನ ವರ್ಗಾವಣೆ ಮಾಡ್ತಾನೆ. ಅಂದ್ರೆ ಈ ಫಿರೋಜ್ ಶಾ ತುಘಲಕ್ ಏನಿದ್ದಾರೆ, ಇವರು ಕೌಸ್ತುಂಬಿಯಲ್ಲಿದ್ದಂತಹ ಈ ಶಾಸನವನ್ನ ಅಲಹಾಬಾದ್ಗೆ ವರ್ಗಾವಣೆ ಮಾಡುವ ಹಿನ್ನೆಲೆಯಲ್ಲಿ ಈ ಶಾಸನಕ್ಕೆ ನಾವು ಅಲಹಾಬಾದ್ ಶಾಸನ ಅಂತೇಳಿ ನಾವು ಕರಿತೀವಿ. ಈ ಅಲಹಾಬಾದ್ ಸ್ತಂಭ ಶಾಸನ ಸಂಸ್ಕೃತದಲ್ಲಿ ಇದೆ. 33 ಸಾಲುಗಳ ಒಂದೇ ಬೃಹತ್ ವಾಕ್ಯದಲ್ಲಿದೆ. ಇದು ಸಮುದ್ರಗುಪ್ತನನ್ನು ಕವಿರಾಜ ಎಂದು ತಿಳಿಸುವಂತಹ ಶಾಸನ ಆಗಿದೆ. ಸಮುದ್ರಗುಪ್ತನ ಬಗ್ಗೆ ತಿಳಿಸುವ ಇತರ ಶಾಸನಗಳು ಇರಾನ್ ಸ್ತಂಭ ಶಾಸನ, ನಳಂದ ಮತ್ತು ಗಯಾದ ತಾಮ್ರ ಶಾಸನಗಳು ಹಾಗೂ ಬಸ್ತಿಯ ದೊರೆ ಪರಿವಜ್ರಕನ ತಾಮ್ರ ಶಾಸನಗಳ ಬಗ್ಗೆ ನಾವು ತಿಳಿಬಹುದು. 2ನೇ ಚಂದ್ರಗುಪ್ತನ ಸಾಧನೆಗಳನ್ನ ದೆಹಲಿ ಕುತುಬ್ ಮಿನಾರ್ ಬಳಿಯ ಮೆಹ್ರೌಲಿ ಕಬ್ಬಿಣದ ಸ್ತಂಭ ಶಾಸನ ತಿಳಿಸುತ್ತೆ. ಮೆಹ್ರೌಲಿಯಲ್ಲಿರುವ ಶಾಸನ ಕಬ್ಬಿಣದ ಸ್ತಂಭ ಶಾಸನ ಆಗಿದೆ. ಇರಾನ್ ಮತ್ತು ಮಂಡಸರ್ ಶಾಸನವು ಗುಪ್ತರ ಕಾಲದ ಇತಿಹಾಸ ಮತ್ತು ಮಧ್ಯ ಏಷ್ಯಾದ ಬಿಳಿ ಹೂಣರ ದಾಳಿಯ ಮೇಲೆ ಬೆಳಕನ್ನ ಚೆಲ್ಲುತ್ತೆ. 1ನೇ ಕುಮಾರಗುಪ್ತನ ಕಾಲದ ಮಂಡಸರ್ ಶಾಸನವು ರೇಷ್ಮೆ ನೇಕಾರರ ಸಂಘದ ಚಟುವಟಿಕೆ ಬಗ್ಗೆ ತಿಳಿಸುತ್ತೆ. ಈ ರೇಷ್ಮೆ ಬಗ್ಗೆ ಈ 1ನೇ ಕುಮಾರ ಗುಪ್ತನ ಕಾಲದಲ್ಲೇ ರೇಷ್ಮೆ ಬೆಳೀತಿದ್ದ ಬಗ್ಗೆ ನಾವು ತಿಳ್ಕೊಳ್ಬಹುದು. ಸ್ಕಂದಗುಪ್ತನ ಶಾಸನಗಳು ಜುನಾಗಢದ ಶಾಸನ, ಬಿತರ್ಗಮ್ ಶಾಸನ, ಇಂದೋರ್ ತಾಮ್ರ ಪಟ ಶಾಸನ ಬಗ್ಗೆ ನಾವು ತಿಳ್ಕೊಳ್ತೀವಿ. ಐಹೊಳೆ ಶಾಸನವು ಮೇಗುತಿ ಜೀನ ದೇವಾಲಯದ ಗೋಡೆಯ ಮೇಲೆ ಕೆತ್ತಲ್ಪಟ್ಟಿರುವ ಶಾಸನವಾಗಿದ್ದು ಸಂಸ್ಕೃತದಲ್ಲಿದೆ. ಇದು ಪ್ರಶಸ್ತಿ ಶಾಸನವಾಗಿದೆ. ಇದನ್ನು ಕೆತ್ತಿದವರು ರವಿಕೀರ್ತಿ. ಕಲಿಯುಗ ಆರಂಭವನ್ನ ಪ್ರಥಮವಾಗಿ ನಮೂದಿಸಿದ ಶಾಸನ ಐಹೊಳೆ ಶಾಸನ ಆಗಿದೆ. ಅಲ್ಲಿವರೆಗೂ ಕೂಡ ಕಲಿಯುಗ ಹೇಗೆ ಪ್ರಾರಂಭ ಆಗುತ್ತೆ ಅನ್ನೋದು ಕೂಡ ಭಾರತೀಯರಿಗೆ ತಿಳಿದಿರಲಿಲ್ಲ. ಹಾಗಾಗಿ ಕಲಿಯುಗದ ಆರಂಭವನ್ನ ತಿಳಿಸುವಂತಹ ಮೊದಲ ಶಾಸನ ಐಹೊಳೆ ಶಾಸನವಾಗಿದೆ. ಈ ಗ್ವಾಲಿಯರ್ ಶಾಸನವು ಪ್ರತಿಹಾರರ ರಾಜ ಭೋಜರಾಜನ ಬಗ್ಗೆ ತಿಳಿಸುತ್ತೆ. ನೆಕ್ಸ್ಟ್, ಪಲ್ಲವರ ಅರಸ 1ನೇ ಮಹೇಂದ್ರವರ್ಮನ ಕುಡಿಮಾಮಲೈ ಶಾಸನವು ಕರ್ನಾಟಕದ ಸಂಗೀತ ಉಗಮ ಮತ್ತು ಬೆಳವಣಿಗೆಯ ಬಗ್ಗೆ ತಿಳಿಸುತ್ತೆ. 1ನೇ ಪರಂತಕನ ಉತ್ತರ ಮೇರೂರು ಶಾಸನ ಸಂಸ್ಕೃತ ಭಾಷೆಯಲ್ಲಿದ್ದು ಇದನ್ನು ಚೆಂಗಲ್ಪೇಟೆ ಜಿಲ್ಲೆಯ ಉತ್ತರ ಮೇರೂರು ಗ್ರಾಮದ ವೈಕುಂಠ ಪೆರುಮಾಳ್ ದೇವಾಲಯ ಗೋಡೆಯ ಮೇಲೆ ಕೆತ್ತಲಾಗಿದೆ. ಇದು ಗ್ರಾಮಾಡಳಿತದ ಬಗ್ಗೆ ತಿಳಿಸುತ್ತೆ. ಅಂದ್ರೆ ಗ್ರಾಮಾಡಳಿತದ ಬಗ್ಗೆ ತಿಳಿಸುವಂತಹ ಶಾಸನ ಈ 1ನೇ ಪರಾಂತಕನ ಉತ್ತರ ಮೇರೂರು ಶಾಸನ ಆಗಿದೆ. ಹರ್ಷವರ್ಧನನ ಹಸ್ತಾಕ್ಷರವಿರುವ ಬನ್ಸ್ಕೇರ ಮತ್ತು ಮಧುಬನ್ ತಾಮ್ರ ಶಾಸನಗಳು ಹರ್ಷನ ಸಾಧನೆಯ ಬಗ್ಗೆ ತಿಳಿಸುತ್ತೆ. ಅಂದ್ರೆ ಭಾರತೀಯರು ಕೂಡ ಹಸ್ತಾಕ್ಷರವನ್ನ ನೀಡುವ ಒಂದು ಪರಿಪಾಠವನ್ನ ಬೆಳೆಸ್ಕೊಂಡಿದ್ರು ಎಂಬುದನ್ನ ನಾವು ಹರ್ಷವರ್ಧನನ ಬನ್ಸ್ಕೇರ ಮತ್ತೆ ಮಧುಬನ್ ತಾಮ್ರ ಶಾಸನದ ಬಳಿ ನಾವು ತಿಳ್ಕೊಳ್ಬಹುದು. ಸಂಜನ ತಾಮ್ರ ಶಾಸನವು ಅಮೋಘ ವರ್ಷನನ ಸಾಧನೆಯ ಬಗ್ಗೆ ತಿಳಿಸುತ್ತೆ. ಈಗ ನಾವು ಕ್ರಿಸ್ತಪೂರ್ವ ಮತ್ತೆ ಕ್ರಿಸ್ತ ಶಕ ಯಾವಾಗ ಆರಂಭ ಆಯಿತು ಅಂತೇಳಿ ನಾವು ನೋಡೋದಾದ್ರೆ, ಕ್ರಿಸ್ತ ಶಕ 58ನ್ನ ನಾವು ವಿಕ್ರಮ ಶಕೆ ಅಂತೇಳಿ ನಾವು ಕರಿತೀವಿ. ಕ್ರಿಸ್ತ ಶಕ 78 ಶಕ ವರ್ಷ ಆಗಿದೆ. ಇದನ್ನ ಕಾನಿಷ್ಕ ವರ್ಷ ಅಂತಲೂ ಕೂಡ ಅಥವಾ ಕಾನಿಷ್ಕ ಶಕೆ ಅಂತಲೂ ಕೂಡ ನಾವು ಗುರುತಿಸ್ತೀವಿ. ಕ್ರಿಸ್ತ ಶಕ 606ರನ್ನ ಹರ್ಷ ಶಕೆ ಅಂತೇಳಿ ನಾವು ಗುರುತಿಸ್ತೀವಿ. ಈ ರಾಜರುಗಳು ತಮ್ಮ ಕಾಲಾವಧಿಯಿಂದ ಹೊಸ ವರ್ಷವನ್ನ ಅಥವಾ ಹೊಸ ಶತಮಾನವನ್ನ ಪ್ರಾರಂಭ ಮಾಡೋದಕ್ಕೆ ಮುನ್ನುಡಿಯನ್ನ ಬರೀತಾರೆ.
ಶಾಸನಗಳು ನಂಬಲರ್ಹ ದಾಖಲೆಗಳು ಅಂತೇಳಿ ವಿ.ಎಸ್. ಸ್ಮಿತ್ ರವರು ಹೇಳಿದ್ದಾರೆ. ತಾಮ್ರ ಶಾಸನಗಳು ಬ್ರಾಹ್ಮಣರಿಗೆ ಮತ್ತು ದೇವಾಲಯಗಳಿಗೆ ದಾನ ದತ್ತಿಗಳನ್ನು ನೀಡಿದ ವಿಷಯಗಳನ್ನ ತಿಳಿಸುತ್ತವೆ. ದಾನ ನೀಡುತ್ತಿದ್ದ ಭೂಮಿಯನ್ನು ಅಪದ್ರ ಶಾಸನ ಚತುರ್ವಯಗ್ರಾಮ ಬ್ರಹ್ಮದೇಯ ಎಂದು ಕರೆಯಲಾಗುತ್ತಿತ್ತು. ಇದಿಷ್ಟು ಶಾಸನಗಳ ಬಗ್ಗೆ ನಾವು ತಿಳಿದಂತಹ ವಿಚಾರಗಳು. ನೆಕ್ಸ್ಟ್ ನಾಣ್ಯಗಳ ಬಗ್ಗೆ ನಾವು ತಿಳಿಯೋಣ. ಭಾರತೀಯರು ನಾಣ್ಯ ಚಲಾವಣೆಯನ್ನ ಗ್ರೀಕರಿಂದ ಕಲಿತುಕೊಂಡರು ಎಂದು ಅಭಿಪ್ರಾಯವನ್ನ ಇತಿಹಾಸಕಾರರು ಹೊಂದಿದ್ದಾರೆ. ವೇದಗಳ ಕಾಲದ ನಾಣ್ಯಗಳನ್ನ ನಾವು ನಿಷ್ಕ, ಶತಮಾನ, ಕೃಷ್ಣಳ, ಕಾರ್ಷಪಣ ಅಂತೇಳಿ ನಾವು ಗುರುತಿಸ್ತೀವಿ. ಇದರಲ್ಲಿ ನಿಷ್ಕ ಚಿನ್ನದ ನಾಣ್ಯ ಆಗಿದೆ. ಪ್ರಾಚೀನ ಕಾಲದಲ್ಲಿ ಪಂಚ್ಡ್ ಮಾರ್ಕಿನ ನಾಣ್ಯಗಳ ಚಲಾವಣೆಯನ್ನ ವಿ.ಎಸ್. ಸ್ಮಿತ್ ರವರು ತಿಳಿಸ್ತಾರೆ, ಅಥವಾ ಭಾರತದ ಇತಿಹಾಸವನ್ನ ಮತ್ತಷ್ಟು ವಿಸ್ತರಣೆಯನ್ನ ಮಾಡಿಸ್ತಾರೆ. ಮೌರ್ಯರ ಕಾಲದಲ್ಲಿ ಬೆಳ್ಳಿ, ತಾಮ್ರ, ಹಿತ್ತಾಳೆ, ತವರ, ಪೋಟಾನ್ ಇತರ ಲೋಹಗಳ ನಾಣ್ಯಗಳು ಚಲಾವಣೆಯಲ್ಲಿ ಇದ್ದವು. ನೆಕ್ಸ್ಟ್ ಗ್ರೀಕ್ ಮತ್ತು ರೋಮನ್ನರ ಮಾದರಿಯಲ್ಲಿ ಭಾರತದಲ್ಲಿ ಪ್ರಥಮವಾಗಿ ಚಿನ್ನದ ನಾಣ್ಯಗಳನ್ನ ಜಾರಿಗೆ ತಂದವರು ಕುಶಾನರು. ಇದಕ್ಕೆ ಕುಶಾನರನ್ನ ಭಾರತದ ಚಿನ್ನದ ನಾಣ್ಯಗಳ ಪಿತಾಮಹರು ಅಂತ ಕೂಡ ನಾವು ಗುರುತಿಸ್ತೀವಿ. ನಾಣ್ಯಗಳ ಮೇಲೆ ಗ್ರೀಕ್, ಬ್ರಾಹ್ಮಿ ಮತ್ತೆ ಖರೋಷ್ಠಿ ಲಿಪಿಗಳನ್ನ ನಾವು ಕಾಣಬಹುದು. ಎರಡನೇ ಕಾರ್ಡ್ ಪೀಸ್ ನ ನಾಣ್ಯಗಳ ಮೇಲೆ ಶಿವನ ಚಿತ್ರವನ್ನ ನಾವು ಗುರುತಿಸಬಹುದು. ಇದರ ಅರ್ಥ ಸಮಗ್ರ ಪ್ರಪಂಚದ ಒಡೆಯ ಶಿವ ಎಂಬುದನ್ನ ಈ ನಾಣ್ಯ ತಿಳಿಸುತ್ತೆ. ಇದರ ಜೊತೆಗೆ ಕರ್ನಾಟಕದ ಬೆಂಗಳೂರಿನ ವಿಮಾನ ನಿಲ್ದಾಣ, ಪಾಂಡಿಚೇರಿಯ ಅರಕಮೇಡು ಇತರ ಕಡೆಗಳಲ್ಲಿ ನಾವು ನಾಣ್ಯಗಳನ್ನ ಸಿಕ್ಕಿರೋದನ್ನ ನಾವು ನೋಡಬಹುದು. ರೋಮಿನ ಟೈಬೀರಿಯಸ್ ಚಕ್ರವರ್ತಿ ಕಾಲದ ದಿನಾರ್ ಚಿನ್ನದ ನಾಣ್ಯ ರಾಜ್ಯದಲ್ಲಿ ಸಿಕ್ಕಿದೆ. ಸಮುದ್ರಗುಪ್ತ 8 ಬಗೆಯ ಚಿನ್ನದ ನಾಣ್ಯಗಳನ್ನ ಚಲಾವಣೆಗೆ ತಂದಿದ್ದಂತಹ ರಾಜ. 2ನೇ ಚಂದ್ರಗುಪ್ತ 9 ಬಗೆಯ ಚಿನ್ನದ ನಾಣ್ಯಗಳನ್ನ ಚಲಾವಣೆಗೆ ತಂದಿದ್ದಂತಹ ರಾಜ್ಯ. ಇದರಲ್ಲಿ ವಿಷ್ಣುವಿನ ವಾಹನ ಗರುಡ ಚಿತ್ರವಿರೋದನ್ನ ನಾವು ನೋಡಬಹುದು. ಕದಂಬರು ಪದ್ಮಟಂಕ ಎಂಬ ಚಿನ್ನದ ನಾಣ್ಯವನ್ನ ಚಲಾವಣೆಗೆ ತಂದಿದ್ದರು. ಬಾದಾಮಿ ಚಾಲುಕ್ಯರು ಗದ್ಯಾಣ, ವರಹ, ಹೊನ್ನು, ಪಣ ಎಂಬ ಚಿನ್ನದ ನಾಣ್ಯಗಳನ್ನ ಜಾರಿಗೆ ತಂದಿದ್ದರು. ಪಲ್ಲವರು ಸ್ತ್ರೀನಿಧಿ ಮತ್ತೆ ಸ್ತ್ರೀ ಭಾರ ಎಂಬ ನಾಣ್ಯಗಳನ್ನ ಚಲಾವಣೆಗೆ ತಂದಿರ್ತಾರೆ. ಮೌಂಟ್ ಅಬುವಿನಲ್ಲಿರುವ ದಿಲ್ವಾಡ ಜೈನ್ ಬಸದಿಗಳು ಜೈನ ಧರ್ಮದ ಮಹತ್ವವನ್ನ ತಿಳಿಸುತ್ತವೆ. ಇದಿಷ್ಟು ನಾಣ್ಯಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳು. ಇದರ ಜೊತೆಗೆ ಕೆಲವೊಂದು ಅಂಶಗಳನ್ನ ನಾವು ತಿಳಿಯೋದಾದ್ರೆ, ವೇದ, ವಾಜ್ಞೇಯ, ಅರಣ್ಯಕಗಳು, ಉಪನಿಷತ್ತುಗಳು, ಬ್ರಾಹ್ಮಣಗಳು ಮತ್ತು ವೇದಾಂಗಗಳು ಪ್ರಾಚೀನ ಭಾರತದ ಇತಿಹಾಸ ರಚನೆಗೆ ಲಭಿಸಿದ ಹಳೆಯ ಸಾಹಿತ್ಯಾಧಾರವಾಗಿವೆ. ಇವು ಸಂಸ್ಕೃತ ಭಾಷೆಯಲ್ಲಿ ಇರೋದನ್ನ ನಾವು ನೋಡಬಹುದು. ವೇದವಾಜ್ಞೇಯದಲ್ಲಿ 4 ವೇದಗಳು, ಬ್ರಾಹ್ಮಣಗಳು, ಅರಣ್ಯಕಗಳು, ಉಪನಿಷತ್ಗಳು ಮತ್ತು ವೇದಾಂಗಗಳು ಅಡಕವಾಗಿವೆ. ಇವು ಧಾರ್ಮಿಕ ಗ್ರಂಥಗಳಾದರೂ ಆಚಾರ ವಿಚಾರ, ಸಾಮಾಜಿಕ ರೀತಿ ನೀತಿಗಳನ್ನ ಒಳಗೊಂಡಿರುವಂತಹ ಗ್ರಂಥಗಳಾಗಿವೆ. ವೇದ ವಾಜ್ಞೇಯಕ್ಕೆ ಹೊಂದಿಕೊಂಡಿರುವ ಗಾಂಧರ್ವ ವೇದ, ಆಯುರ್ವೇದ, ಧನುರ್ವೇದ ಇವುಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳಾಗಿವೆ. ಈ ಗಾಂಧರ್ವ ವೇದ ಲಲಿತ ಕಲೆಗೆ ಸಂಬಂಧಪಟ್ಟಂತಹ ವೇದವಾಗಿದೆ. ಆಯುರ್ವೇದ ವೈದ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವೇದವಾಗಿವೆ. ಮಹಾಭಾರತ ಸಾಮ್ರಾಜ್ಯಗಳ ಉದಯವನ್ನು, ಯುದ್ಧ ನೈಪುಣ್ಯವನ್ನು, ದಕ್ಷಿಣ ಭಾರತದ ಚೇರ, ಚೇಳ, ಪಾಂಡ್ಯ ರಾಜ್ಯಗಳ ಆಡಳಿತವನ್ನ ಒಳಗೊಂಡಿರುವಂತಹ ಒಂದು ಮಹಾಕಾವ್ಯ ಅಂತಲೂ ಕೂಡ ನಾವು ಗುರುತಿಸಬಹುದು. ಸ್ಟೂಡೆಂಟ್ಸ್, ಇದಿಷ್ಟು ಭಾರತದ ಸಾಹಿತ್ಯ ಆಧಾರಗಳು, ಪ್ರಾಚೀನ ಸಾಹಿತ್ಯ ಆಧಾರಗಳು, ವಿದೇಶಿ ಸಾಹಿತ್ಯ ಆಧಾರಗಳು, ಪ್ರಾಕ್ತನ ಸಾಹಿತ್ಯ ಆಧಾರಗಳು, ಪ್ರಾಕ್ತನ ಆಧಾರಗಳು, ನಾಣ್ಯಗಳ ಮೂಲಕ ಭಾರತದ ಇತಿಹಾಸವನ್ನ ಹೇಗೆ ತಿಳಿಬಹುದು ಅಂತೇಳಿ ನಾವು ಈ ತರಗತಿಯಲ್ಲಿ ಕೇಳಿದ್ವಿ. ಮುಂದಿನ ತರಗತಿಯಲ್ಲಿ ಭಾರತದ ಭೌಗೋಳಿಕ ಲಕ್ಷಣಗಳು ಜೊತೆಗೆ ಶಿಲಾಯುಗಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಅಂಶಗಳನ್ನ ನಾವು ತಿಳಿತಾ ಹೋಗೋಣ. ಥ್ಯಾಂಕ್ ಯು.